ಆದಿತ್ಯವರ್ಣೆ ತಪಸೋಧಿಜಾತೋ ವನಸ್ಪತಿಸ್ತವ ವೃಕ್ಷೋಥ ಬಿಲ್ವಃ ತಸ್ಯ ಫಲಾನಿ ತಪಸಾ ನುದಂತೋ ಮಾಯಾಂತರಾಯಾಶ್ಚ ಬಾಹ್ಯ ಅಲಕ್ಷ್ಮೀಃ. ಮೂಡಿಬಹ ಸೂರ್ಯನರು ಹೊಳೆವವಳೆ, ನಿನ್ನ ತಪಸ್ಸಿನಿಂದ ಹುಟ್ಟಿತಲ ನಿನಗೆ ಮೆಚ್ಚಾದ ಹೂ ಬಿಡದ ಬಿಲ್ವದ ಮರ. ನಿನ್ನ ತಪದ ಬಲದಿಂದ ನೀಗಿಸಲಿ ಅದರ ಹಣ್ಣುಗಳು ನನ್ನೊಳಗೆ ಹೊರಗೆ ಗಿಡಿದಿರುವ ಮುಸುಕು ಬಡತನಗಳನ್ನು. ಶ್ರೀ ಸೂಕ್ತದ 6ನೇ ಮಂತ್ರ ಇದು. ಅದರ ಕವನಾನುವಾದ ಗೋವಿಂದಾಚಾರ್ಯ ಮಾಡಿದ್ದನ್ನು ಕೂಡ ನಾವೀಗ ನೋಡಿದ್ವಿ. ಲಕ್ಷ್ಮೀದೇವಿಯನ್ನ ಭಕ್ತ ಹೀಗೆ ಪ್ರಾರ್ಥಿಸ್ತಾ ಇದ್ದಾನೆ. ಆದಿತ್ಯವರ್ಣೆ, ಸೂರ್ಯನಂತೆ ಕಂಗೊಳಿಸುವಂಥ ಬಣ್ಣ ಇದ್ದವಳೆ, ಈ ಹಿಂದೆ ನೀನು ತಪಸ್ಸು ಮಾಡಲಿಕ್ಕೆ ಬಯಸಿದ್ದೆ. ಆವಾಗ ನಿನ್ನ ತಪಸ್ಸಿಗಾಗಿ ನೀನು ಅಪೇಕ್ಷಿಸಿದಂತೆ ಬಿಲ್ವ ವೃಕ್ಷಗಳ ಒಂದು ಅರಣ್ಯ ನಿರ್ಮಿತ ಆಯಿತು. ಹೀಗೆ ಆ ಬಿಲ್ವ ವೃಕ್ಷ ಪಾವನ ಆಯಿತು. ಅದು ಪಾಪ ಪರಿಹಾರಕವೂ ಆಯಿತು. ವೃಕ್ಷವು ಅದರ ಫಲವು, ಅದರ ಬಿಲ್ವ ಫಲಗಳನ್ನು ನನ್ನಲ್ಲಿರುವಂತಹ ಅಜ್ಞಾನ, ಕಾಮ ಮೊದಲಾದ ದೋಷಗಳನ್ನು ಆ ಬಿಲ್ವದ ಫಲಗಳು ನಾಶ ಮಾಡಲಿ ಅಂತ ಅದರ ತಾತ್ಪರ್ಯ. ಆದಿತ್ಯವರ್ಣೆ, ಸೂರ್ಯನಂತೆ ಕಂಗೊಳಿಸುವಂಥ ಬಣ್ಣ ಇದ್ದವಳೆ ಅಂತ ಅವಳಿಗೆ ಸಂಬೋಧನೆ. ಅಥ ಅಂದರೆ ಅನಂತರ ಅಂತ ಅರ್ಥ. ತವ ವೃಕ್ಷ ವನಸ್ಪತಿ ಬಿಲ್ವ. ವನಸ್ಪತಿ ಅಂದರೆ ಹೂವಿರದೆ ಹಣ್ಣು ಬಿಡುವಂಥ ವನಸ್ಪತಿ ಜಾತಿಗೆ ಸೇರಿದಂಥ ತವ ನಿನ್ನ ವೃಕ್ಷವಾದಂಥ ಬಿಲ್ವವು ತಪಸಃ ನಿನ್ನ ತಪಸ್ಸಿನಿಂದ ಅಧಿಜಾತಃ ಹುಟ್ಟಿತು. ಅಥ ಅದರಿಂದಾಗಿ ತಸ್ಯ ಆ ವೃಕ್ಷದ ಫಲಾನಿ ಹಣ್ಣುಗಳು ತಪಸ್ಸಿನಿಂದ ನಿನ್ನ ತಪಶಕ್ತಿಯಿಂದ ನಿನ್ನ ಇಚ್ಛಾಶಕ್ತಿಯಿಂದ ಆಂತರಾಹ ಒಳಗಿನ ಮಾಯಾಹ ಅಜ್ಞಾನ ಮೋಹ ಮೊದಲಾದ ಅನಿಷ್ಟಗಳನ್ನು ಮತ್ತೆ ಯಾವ ಚ ಅಂದರೆ ಮತ್ತೆ ಯಾವ ಬಾಹ್ಯಾಹ ಹೊರಗಿನ ಅಲಕ್ಷ್ಮೀಹಿ ದೋಷಗಳು ಇವೆಯೋ ಆ ದೋಷಗಳನ್ನು ತಸ್ಯ ಆ ವೃಕ್ಷದ ಫಲಗಳು ನುದಂತು ದೂರೀಕರಿಸಲಿ ಅಂತ ಅದರ ಒಟ್ಟು ತಾತ್ಪರ್ಯ, ಒಟ್ಟು ಶಬ್ದಾರ್ಥ. ವಾಮನ ಪುರಾಣದಲ್ಲಿ ಬಂದಂಥ ವಿಷಯವನ್ನು ಗೋವಿಂದಾಚಾರ್ಯರು ಇಲ್ಲಿ ಉದ್ಧರಿಸ್ತಾರೆ. ಕಾತ್ಯಾಯನ್ಯಾ ಶಮೀಜಾತ ಬಿಲ್ವೋ ಲಕ್ಷ್ಮ್ಯಾ ಕರೆ ಅಭವತ್. ಲಕ್ಷ್ಮಿಯ ಕೈಯಿಂದ ಲಕ್ಷ್ಮೀದೇವಿಯ ತಪಸ್ಸಿಗಾಗಿ ಬಿಲ್ವದ ಸೃಷ್ಟಿ ಕಂಡಿತು ಅಂತ ಅದಕ್ಕೆ ಅರ್ಥ ಮಾಡ್ತಾರೆ. ಅರ್ಥ ಮಾಡುವಾಗ ಒಬ್ಬೊಬ್ರದ್ದು ಒಂದು ಸ್ವಲ್ಪ ವ್ಯತ್ಯಾಸ ಆಗ್ಬೋದು. ಬಿಲ್ವ್ಯಾಟವ್ಯಾಂ ಮಹಾಲಕ್ಷ್ಮೀ ಉಪಾಸ್ತೆ ಬಿಲ್ವನಾಯಕಂ ತನೂಮಧ್ಯ ಸ್ವಹಸ್ತೋತ್ಥಂ ಬಿಲ್ವದ್ರುಂ ಸಮುಪಾಶ್ರಿತ. ಬಿಲ್ವ ವೃಕ್ಷದ ಒಂದು ಅರಣ್ಯ, ಅಲ್ಲಿ ಮಹಾಲಕ್ಷ್ಮಿ ಬಿಲ್ವನಾಯಕನಾದಂಥ ಬಿಲ್ವ ವೃಕ್ಷದಲ್ಲಿ ಸನ್ನಿಹಿತನಾದಂಥ ಭಗವಂತನನ್ನು ಆರಾಧಿಸ್ತಾಳೆ. ತನುಮಧ್ಯ ಅಂದರೆ ತನುವಾದಂಥ ಕೃಶವಾದ ಸೊಂಟ ಇದ್ದವಳು. ಸ್ವಹಸ್ತೋತ್ಥಂ ತನ್ನ ಕೈಯಿಂದ ಹುಟ್ಟಿದಂಥ ಬಿಲ್ವ ವೃಕ್ಷದಲ್ಲಿ ತಾನೂ ಇದ್ದು
ಆ ಭಗವಂತನನ್ನು ಆರಾಧಿಸ್ತಾಳೆ. ಲಕ್ಷ್ಮೀ ಲೋಕಹಿತಾರ್ಥಿನಿ, ಲೋಕಹಿತಕ್ಕಾಗಿ ಅವಳು ತಪಸ್ಸನ್ನು ಮಾಡಿದಳು ಅಂತ ಕೇಳಿ ಬರ್ತದೆ. ಬಿಲ್ಲು ವೃಕ್ಷದ ಹಣ್ಣು ಅಲಕ್ಷ್ಮೀ ಪರಿಹಾರಕ ಅಂತ ಕೂಡ ಕೇಳಿ ಬರ್ತದೆ. ಬಿಲ್ವನಾಥ ಪ್ರಿಯಾಯಾಸ್ತು ನಾರಾಯಣ್ಯಾಸ್ತಪೋಬಲಾತ್ ಬಿಲ್ವಾರಣ್ಯಂ ಫಲತ್ಯಜ್ಯ ಲೋಕಾಲಕ್ಷ್ಮಿ ನಿವೃತ್ತಯೇ. ಬಿಲ್ವನಾಥ ಅಂದರೆ ಪರಮಾತ್ಮ, ಅವನ ಪ್ರಿಯಳಾದಂಥ ನಾರಾಯಣಿಯ ಅಂದರೆ ಲಕ್ಷ್ಮೀದೇವಿಯ ತಪೋಬಲದಿಂದ ಬಿಲ್ವದ ಅರಣ್ಯ ಅಂತನ್ನೋದು ಈಗ ಹಣ್ಣು ಬಿಡ್ತಾ ಇದೆ. ಅದು ಲೋಕದ ಅಲಕ್ಷ್ಮೀ ನಿವೃತ್ತಯೇ, ಜಗತ್ತಿನ ದಾರಿದ್ರ್ಯದ ಪರಿಹಾರಕ್ಕಾಗಿ. ಉದ್ಯದ ಆದಿತ್ಯ ಸಂಕಾಶಾಂ ಬಿಲ್ವಕಾರ್ಣ ಮಧ್ಯಗಾಂ ತನುಮಧ್ಯಾಂ ಶ್ರಿಯಂ ದೇವೀಂ ಶ್ರಿಯಂ ಧ್ಯಾಯೇತ್ ಅಲಕ್ಷ್ಮೀ ಪರಿಹಾರಿಣಿ. ಉದಿಸುವ ಸೂರ್ಯನಂತಿರುವ ಬಿಲ್ವ ಪತ್ರದ ತೋಪಿನ ಮಧ್ಯೆ ಇರುವಂತಹ, ಬಿಲ್ವ ವೃಕ್ಷದ ತೋಪಿನ ಮಧ್ಯೆ ಇರುವಂತಹ ಕೃಶವಾದ ಸೊಂಟವಿರುವಂತಹ ಲಕ್ಷ್ಮೀದೇವಿಯನ್ನ, ಲಕ್ಷ್ಮಿ ನಮ್ಮ ದಾರಿದ್ರ್ಯದ ಪರಿಹಾರಕರಾದ ಲಕ್ಷ್ಮೀದೇವಿಯನ್ನ ಧ್ಯಾನಿಸಬೇಕು. ಇದು ತ್ರಿಪುರ ಸುಂದರಿ ರೂಪ ಅಂತ ಕೇಳಿ ಬರ್ತದೆ. ಸ್ಕಂದ ಪುರಾಣದಲ್ಲಿಯೂ ಕೂಡ ಇದ್ರ ಬಗ್ಗೆ ಒಂದು ರೋಚಕವಾದ ಕಥಾ ಇದೆ ಅಂತ ಕೇಳಿ ಬರ್ತದೆ. ಲಕ್ಷ್ಮೀನಾರಾಯಣರು ಶಿವನನ್ನು ಕುರಿತು ತಪಸ್ಸು ಮಾಡಿದರು. ಆಗ ಲಕ್ಷ್ಮಿಯ ಬಲಗೈಯಿಂದ ಬಿಲ್ವ ಮರ ಹುಟ್ಟಿತು. ಅದಕ್ಕೆ ಶ್ರೀವೃಕ್ಷ ಅಂತ ಹೆಸರಾಯ್ತಂತೆ. ಅದರ ಹೆಸರುಗಳು ತ್ರಿಮೂರ್ತಿಗಳಿಗೂ ಕೂಡ ಬಹಳ ಪ್ರಿಯ. 3 ಬ್ರಹ್ಮ ಶಿವ ರುದ್ರರಿಗೂ ಪ್ರಿಯ. ಶಿವಲಿಂಗಾರ್ಚನೋದ್ಯೋಗಿ ಜಗದ್ರಕ್ಷಣ ದೀಕ್ಷಿತ ಮಹಾವಿಷ್ಣು ತಪಶ್ಚಕ್ರೇ ತಸ್ಯೇವ ಸಹಚಾರಿಣಿ ಮಹಾಲಕ್ಷ್ಮೀ ತಪಸ್ತೇಪೆ ಭರ್ತೃಸೇವಾ ಪರಾಯಣ. ನಾರಾಯಣ ತಪಸ್ಸು ಮಾಡಿದಾಗ ಲಕ್ಷ್ಮೀದೇವಿಯು ತಪಸ್ಸು ಮಾಡಿದ್ಲು. ತದಾ ಬಿಲ್ವ ತರುರ್ ಜಾತಃ, ಬಿಲ್ವ ವೃಕ್ಷ ಅಲ್ಲಿ ಹುಟ್ಟಿ ಬಂತು. ಲಕ್ಷ್ಮೀ ದಕ್ಷಿಣ ಹಸ್ತತಃ ತತ್ಪತ್ರೈರರ್ಚಯಾಮಾಸ ಮಹಾವಿಷ್ಣು ಶಂಕರಂ. ಅದರ ಎಲೆಗಳಿಂದ ಮಹಾವಿಷ್ಣು ಶಿವನನ್ನು ಆರಾಧಿಸಿದ. ಶ್ರೀವೃಕ್ಷ ಇತಿ ವಿಖ್ಯಾತಃ, ಅದಕ್ಕೆ ಶ್ರೀವೃಕ್ಷ ಅಂತ ಹೆಸರಿದೆ. ದೇವಪೂಜಿತ, ದೇವತೆಗಳಿಂದಲೂ ದೇವನಾದ ವಿಷ್ಣುವಿನಿಂದ ಅದು ಪೂಜಿತ. ತ್ರಿಗುಣೈ ತ್ರಿದಲೈ ಪತ್ರೈ ತ್ರಿಮೂರ್ತಿ ಪ್ರೀತಿದಾಯಕ ತ್ರಯೀಮಯೋಯಂ ವಿಖ್ಯಾತ. ವೇದಗಳ 3 ವೇದಗಳ ಸನ್ನಿಧಾನ ಇದೆ ಅದರಲ್ಲಿ. ಯಸ್ಯ ಅಲಕ್ಷ್ಮೀ ನಿರಾಸನೆ, ಭೌತಿಕ ದಾರಿದ್ರ್ಯದ ಪರಿಹಾರಕ್ಕಾಗಿ ಈ ಬಿಲ್ವ ವೃಕ್ಷವನ್ನು ಆರಾಧಿಸಬೇಕು. ಅದರ ಪತ್ರಗಳಿಂದ ಭಗವಂತನನ್ನು ಪೂಜಿಸಬೇಕು. ಜ್ಞಾನಪ್ರದಮಿದಂ ವೃಕ್ಷಂ ದಾರಿದ್ರ್ಯ ಪರಿಹಾರಕ, ಜ್ಞಾನದಾಯಕವೂ ಹೌದು ದಾರಿದ್ರ್ಯ ಪರಿಹಾರಕವೂ ಹೌದು. ಶ್ರೀಪ್ರಿಯಂ ಯೋರ್ಚಯೇತ್ ಬಿಲ್ವಂ ಸನರೋ ಭಾಗ್ಯವಾನ್ ಭವೇತ್. ಆ ಬಿಲ್ವ ವೃಕ್ಷದಲ್ಲಿ ಭಗವಂತ ಸನ್ನಿಹಿತನಾಗಿರ್ತಾನೆ. ಸರ್ವ ವೃಕ್ಷಗಳಲ್ಲಿಯೂ ಭಗವಂತ ಇರ್ತಾನೆ, ಹಾಗೆ ಬಿಲ್ವಗಳಲ್ಲಿಯೂ ಕೂಡ ಅವನಿರ್ತಾನೆ. ಆದ್ರಿಂದ ಭಗವಂತನನ್ನು ಆರಾಧಿಸಿದವನು ಭಾಗ್ಯವಾನ್ ಆಗ್ತಾನೆ ಅಂತ ಕೇಳಿಬರ್ತದೆ. ಬಿಲ್ವ ಪತ್ರಗಳಿಗೆ ಇಷ್ಟು ಮಹತ್ವ ಇರೋದ್ರಿಂದನೇ ಬಿಲ್ವ ಪತ್ರದಿಂದ ಶಂಕರನನ್ನು ಆರಾಧಿಸುವುದಲ್ಲದೆ ಭಗವಂತನನ್ನು ಆರಾಧಿಸಲಿಕ್ಕೆ ಶಾಸ್ತ್ರದಲ್ಲಿ ಸಮ್ಮತಿ ಇದೆ. ಅದರ ಪ್ರಶಂಸೆಯೂ ಕೂಡ ಇದೆ. ಕೃಷ್ಣಾಮೃತ ಮಹಾರ್ಣವದಲ್ಲಿ 11ನೇ ಶ್ಲೋಕ ಹೀಗಿದೆ. ಶ್ಲೋಕ ಸಂಖ್ಯೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಯಾವುದಾದ್ರೂ ಪುಸ್ತಕದಲ್ಲಿ. ಅಂತೂ ಆರಂಭದಲ್ಲೇ ಶ್ಲೋಕ ಬರ್ತದೆ. ಭಗವಂತನ ಪೂಜೆಯ ಮಹತ್ವವನ್ನು ವರ್ಣನೆ ಮಾಡುವಂತಹ ಪ್ರಸಂಗ ಅವೆಲ್ಲ ಆರಂಭದಲ್ಲೇ. ಸಕೃತ ಅಭ್ಯರ್ಚ್ಯ ಗೋವಿಂದಂ ಬಿಲ್ವಪತ್ರೇಣ ಮಾನವ ಮುಕ್ತಿಭಾಗಿ ನಿರಾತಂಕಿ ವಿಷ್ಣುಲೋಕೆ ಮಹೀಯತೆ ಅಂತ. ಬಿಲ್ವಪತ್ರದಿಂದ ಗೋವಿಂದನಾದ ಭಗವಂತನನ್ನ ಒಂದೇ ಒಂದು ಬಾರಿ ಆರಾಧಿಸಿದ್ರು ಕೂಡ ನಿರಾತಂಕನಾಗಿ ಮುಕ್ತಿಯನ್ನ ತಲುಪ್ತಾನೆ. ಅಲ್ಲಿ ಆತ ಮೆರೀತಾನೆ, ಸುಖ ಅನುಭವಿಸ್ತಾನೆ ಅಂತ ವರ್ಣನೆ ಮಾಡಿದ್ದಿದೆ. ಆದ್ದರಿಂದ ಈ ಬಿಲ್ವಪತ್ರದಿಂದ ಖಂಡಿತವಾಗಿಯೂ ಭಗವಂತನನ್ನು ಕೂಡ ಆರಾಧಿಸಬಹುದು. ನಮ್ಮಲ್ಲಿ ಅದು ಪದ್ಧತಿಯಲ್ಲಿ ಅಷ್ಟಾಕು ಬಳಕೆಯಲ್ಲಿ ಬಂದಿಲ್ಲ. ಆದರೆ ಸದಾಚಾರ ಸ್ಮೃತಿಯ ವ್ಯಾಖ್ಯಾನಗಳಲ್ಲಿ ಕೃಷ್ಣಾಮೃತ ಮಹಾರ್ಣವದ ಈ ಶ್ಲೋಕವನ್ನು ಬಿಲ್ವಪತ್ರದಿಂದ ಆರಾಧಿಸುವ
ಆರಾಧನೆ ಮಾಡಬೇಕು ಅಂತ ಹೇಳುವಂಥ ಶ್ಲೋಕವನ್ನು ಉದ್ಧರಿಸಿದ್ದಾರೆ. ಆದ್ದರಿಂದ ಏಕಬಿಲ್ವಂ ಶಿವಾರ್ಪಣಂ ಅಂತ ಏನು ಕೇಳಿ ಬರ್ತದೆ, ಹಾಗೆ ಅದು ಕೇವಲ ಶಿವನ ಪೂಜೆಗಾಗಿ ಮೀಸಲಾದದ್ದಲ್ಲ, ವಿಷ್ಣು ಪೂಜೆಗಾಗಿಯೂ ಕೂಡ ಅದನ್ನು ಯಥಾವಕಾಶ ಪ್ರಯತ್ನಪೂರ್ವಕವಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಕಂಡು ಬರ್ತದೆ. ಪಾಂಗ್ರಿ ಆಚಾರ್ಯರು ಕೂಡ ತಮ್ಮ ವ್ಯಾಖ್ಯಾನದಲ್ಲಿ ಈ ವಾಮನ ಪುರಾಣದ ಶ್ಲೋಕವನ್ನು ಬಿಲ್ವೋ ಲಕ್ಷ್ಮ್ಯಾ ಕರೆ ಅಭವತ್ ಅನ್ನುವ ಶ್ಲೋಕವನ್ನು ಉದ್ಧರಿಸಿದ್ದಾರೆ. ಹೀಗೆ ಬಿಲ್ವ ವೃಕ್ಷದ ಆರಾಧನೆ ಮತ್ತು ಬಿಲ್ವ ಪತ್ರದ ಮೂಲಕ ಭಗವಂತನ ಆರಾಧನೆ ಇದೆಲ್ಲವನ್ನು ಕೂಡ ನಾವು ಪ್ರಾರಂಭಿಸಬೇಕು. ಅದಕ್ಕೆ ಸೂಚಕವಾದಂಥ ಎಲ್ಲ ಶಾಸ್ತ್ರಗಳ ಮಾತುಗಳನ್ನು ನಾವಿಲ್ಲಿ ನೋಡಿದ್ದೇವೆ. ಅಲ್ಲಿಗೆ ಈ ಭಾಗ ಸಮಾಪ್ತವಾಗಿದೆ.